ಸ್ನೇಹಿತರು ಆತ್ಮೀಯರಾದಂತ ರುದ್ರೇಗೌಡರಿಗೆ ಇವತ್ತು ಜನ್ಮದಿನದ ಶುಭಾಶಯಗಳು. ವಿಶೇಷವಾಗಿ ಏನಂತಂದ್ರೆ ನಮ್ಮ ಭಾಗದಲ್ಲಿ ಮತ್ತೆ ದಾಸರಳ್ಳಿ ಭಾಗದಲ್ಲಿ ತುಂಬಾ ಸಮಾಜ ಸೇವೆ ಮಾಡಿ ಜನಗಳಿಗೆ ಏನ್ ಬೇಕು ಎಲ್ಲ ಕಷ್ಟದಲ್ಲಿರುವಂತವ್ರು ಎಲ್ಲರಿಗೂ ಸಹಕಾರ ಮಾಡಿ, ಈಗ ಮೊನ್ನೆ ಕರೋನಾದಲ್ಲೇ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಕಷ್ಟ ಅಂತ ಹೋದಾಗ ಅವ್ರ ಕೈಲಿ ಆದಷ್ಟು ಸಹಾಯ ಮಾಡಿ ಒಂದು ಜನಪ್ರಿಯತೆ ಗಳಿಸಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಕೊಟ್ಟು ಅಧಿಕಾರ ಕೊಟ್ಟು ಮುಂದೆ ಅವರು ಒಳ್ಳೆ ಚೆನ್ನಾಗಿರ್ಬೇಕು ಅಂತ ನಮ್ಮೆಲ್ಲ ಒಂದು ಆಸೆ ಆಗಿರುತ್ತೆ. ಇವತ್ತು ಮಾಮೂಲಿ ನಿನ್ ಗೊತ್ತಲ್ಲ ಅರವಿಂದ್, ಪ್ರತಿ ವರ್ಷದಂತೆ ನಾವು SSLC ಮತ್ತೆ PUC ಅಲ್ಲಿ ಯಾರು 90ಕ್ಕಿಂತ ಹೆಚ್ಚಿಗೆ ಅಂಕ ಗಳಿಸಿರ್ತಾರೋ ಅಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಅವ್ರಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ ಒಂದು ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಅದಲ್ಲದೆ ಈ ಬಾರಿ ವಿಶೇಷವಾಗಿ ಏನು ಅಂತಂದ್ರೆ ನಮ್ಮ ಭಾಗದ ಪೀಣ್ಯ ಕೈಗಾರಿಕಾ ಪ್ರದೇಶ ಮತ್ತು ರಾಜಗೋಪಾಲ್ ನಗರದ ಸುತ್ತ ಭಾಗಗಳಲ್ಲಿರುವಂತಹ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಈ ಸತಿ ಶುದ್ಧ ಕುಡಿಯುವ ನೀರು ಕುಡಿಯಲಿ ಮಕ್ಕಳು ಅಂತ ಹೇಳಿ ಒಳ್ಳೆ ಎಲ್ಲಾ ಸ್ಕೂಲ್ಗಳಿಗೂ ವಾಟರ್ ಫಿಲ್ಟರ್ ಅಳವಡಿಸಿದ್ದೀನಿ. ಅದಲ್ಲದೆ ಮಾಮೂಲಿ ನಮ್ಮ ಭಾಗದ ಮತ್ತು ವಯಸ್ಸಾದ ಹಿರಿಯ ನಾಗರಿಕರಿಗೆ ಕಂಬಳಿ ಕೊಡುವಂತದ್ದು ಇರ್ಬೋದು, ಮಾಮೂಲಿ ಬುಕ್ಸ್ಗಳು ಶಾಲೆಗಳಿಗೆ ಬುಕ್ಗಳು ಕಳಿಸ್ತಾ ಇದ್ದೀನಿ. ಮತ್ತೆ ಅಲ್ಲಿ ಕಾರ್ಯಕ್ರಮ ಇರ್ತದೆ, ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಬಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೀವಿ. ಎಲ್ಲ ಈ ತರ ಎಲ್ಲ ಸಮಾಜಮುಖಿ ಕೆಲಸಗಳು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ನಾನು ಅದನ್ನ ನಿಲ್ಸಕ್ ಹೋಗಲ್ಲ. ನಾವು ಕಂಡಂಗೆ ಇಲ್ಲಿವರೆಗೂ ಆಗಿಲ್ಲ. ನಾವು ಅದನ್ನ ನಂಬ್ಕೊಂಡು ಏನ್ ಕೆಲಸ ಮಾಡ್ತಾ ಇಲ್ಲ. ನಮ್ದು ಏನು ಅಂತಂದ್ರೆ ನಾವು ಬೆಂಗಳೂರಿಗೆ ಬಂದಾಗ ಏನು ಇಲ್ಲದೆ ಇದ್ದರು, ಈಗ ದೇವರು ಕೊಟ್ಟಿರುವಂತ ಒಂದು ಸಂಪಾದನೆಯಲ್ಲಿ ನಮ್ಗೇನು 100 ರೂಪಾಯಿ ಸಂಪಾದನೆಯಲ್ಲಿ 20 ರೂಪಾಯಿ ಅಷ್ಟನ್ನ ನಾನು ಸಮಾಜಮುಖಿ ಕೆಲಸಗಳಿಗೆ ಹಾಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಜನಗಳು BBMP ಚುನಾವಣೆ ನಿಂತ್ಕೊಂತಾನೆ ಅಂತ ಹೇಳ್ತಾ ಇರ್ತಾರೆ. ಅದು ಬಂದಾಗ, ಅಧಿಕಾರ ಬಂದಾಗ, ಕೆಲಸ ಮಾಡೋದಕ್ಕೆ ಅವಕಾಶ ಬಂದ್ರೆ ಅದನ್ನ ನೋಡೋಣ.